ತಮ್ಮ ಲಕ್ಷ್ಮಣನ ಬಳಿಗೆ ಕಳುಹಿಸಿಕೊಟ್ಟವನೇನು. ಸರಿ. ಆತನಲ್ಲಿ ಹೋಗಿ ನನ್ನನ್ನು ಮದುವೆಯಾಗು ಅಂತ ಹೇಳಿದೆ. ಅವನಿಗೆ ಬ್ರಹ್ಮಚರ್ಯ ವ್ರತ ಇದೆ ಅಂತ ಅವನು ಆಡ್ತಾ ಇದ್ದಾನೆ. ಆಮೇಲೆ ಇದು ನನ್ನ ಮಾತಲ್ಲ, ನನ್ನ ಆಗ್ರಹದ ರಾಮಚಂದ್ರನ ಮಾತು ಅಂತ ಹೇಳಿದೆ. ಸರಿ. ಅಣ್ಣನ ಮಾತಿಗೆ ಬೇಕಾಗಿ ಬ್ರಹ್ಮಚರ್ಯವನ್ನು ಬಿಡ್ತೇನೆ, ಮದುವೆ ಆಗೋದಕ್ಕೆ ಸಿದ್ಧನಿದ್ದೇನೆ ಎಂದು ಹಾಗೆ ಒಪ್ಪಿಕೊಂಡ. ಆಯ್ತಲ್ಲ. ಆದರೂ ಒಂದು ಮಾತು. ಏನಂತೆ? ನಾನು ನಿನ್ನನ್ನು ನೋಡಿದ್ದೇನೆ, ನಿನ್ನಲ್ಲಿ ಮಾತನಾಡಿದ್ದೇನೆ, ನಿನ್ನೆ ನನ್ನ ಕಳುಹಿಸಿಕೊಟ್ಟದ್ದು ಎನ್ನುವುದಕ್ಕೆ ಆಧಾರ ಏನುಂಟು ಅಂತ ಕೇಳ್ತಾ ಇದ್ದಾನೆ. ಮದುವೆ ಆಗ್ತಾನಂತೆ. ತಮ್ಮನಾದಂತಹ ಲಕ್ಷ್ಮಣ ಬ್ರಹ್ಮಚರ್ಯ ವ್ರತದಲ್ಲಿದ್ದರೂ ಕೂಡ ಮದುವೆ ಆಗ್ತೇನೆ ಅಂತ ಹೇಳಿದ್ದಾನೆ. ಹೌದು. ಹೇಳಿದ ಕೊನೆಗಾಡಿದ ಮಾತಾಡಬೇಕಂತೆ. ಹೌದಲ್ಲ. ಎಂತದ್ದು ಕೊಡ್ತೀಗ? ಬಿಲ್ಲು ಕೊಡು. ನಿನ್ನ ಬಿಲ್ಲು ಕೊಡು. ಕೋದಂಡ. ನಿನಗೆ ದಂಡ ಆಗಿತ್ತು. ಬೇಡ. ಕೈಯಲ್ಲಿ ಬರಿ. ಕೈಯಲ್ಲಿ ನೀನೇ ಬರ್ಕೊಂಡು ಬಂದಿದ್ದೆ ಅಂತ ಬರಲಿಕ್ಕೆ ಗೊತ್ತಿಲ್ಲ. ಬೇಡಿದ್ರೆ ಕೈ ಇಲ್ಲ. ಮತ್ತೆ ಹಣೆಯಲ್ಲಿ ಬರಿ. ಬ್ರಹ್ಮವರ್ಗತೆ ಹೆಚ್ಚಾಗಿದೆ. ಅಯ್ಯೋ ದೇವ್ರೇ, ಏನು ಕೈ ತೋರಿಸಿದ್ರು ಆಗುದಿಲ್ಲ, ಹಣೆ ತೋರಿಸಿದ್ರು ಮತ್ತೆ ಏನ್ ಮಾಡ್ಬೇಕಪ್ಪ ನಾನು? ಜಗನ್ಮಾತೆ, ಹೀಗೆ ಆ ಕಡೆಗೆ ತಿರುಗು. ನಿನ್ನ ಅಗಲವಾದಂತಹ ಬೆನ್ನು ಕಾಣಿಸ್ತಾ ಇದೆ. ಈ ಬೆನ್ನಿನ ಮೇಲೆ ಪ್ರಾಣದ ಮನೆಯಿಂದ ಈಗೋ ಬರ್ತಿದ್ದೆ. ನಿನಗೆಂತದಾಗುದು? ಆಯ್ತು, ಆಗ್ಲೇ ಬರ್ದಾಯ್ತು. ನೇರ ನನ್ನ ತಮ್ಮನ ಬಳಿಗೆ ಹೋಗು. ಅವನಲ್ಲಿ ಮಾತಾಡೋದು ಬೇಡ. ಹೀಗೆ ಬೆನ್ನು ತೋರಿಸು. ನೋಡಿದ ತಕ್ಷಣವೇ ಕುಣಿ ನಲಿ ಓಡೋ